ಹೆಲೋ ಮೆಗಾ ಗೇಮರ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಂತೂ ಮಸ್ತ್ ಕಂಟೆಂಟ್ ಒಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ. ನನಗಂತೂ ಒಂದು ಸಖತ್ ಐಡಿಯಾ ಬಂತು. ನಿಮಗೆ ನೆನಪಿದೆಯಾ, ನಾನು ಫಸ್ಟ್ ವಿಡಿಯೋದಲ್ಲಿ ನಿಮಗೊಂದು ಬಿಲ್ಡಿಂಗ್ ತೋರಿಸಿದ್ದೆ, ಅದರೊಳಗಡೆ ಖಾಲಿ ಇದೆ ಅಂತ ಹೇಳಿದ್ದೆ. ಸೊ ಆ ಬಿಲ್ಡಿಂಗ್ ಸೇಲ್ಗಿದೆ ಅಂತ ನನಗೆ ನ್ಯೂಸ್ ಗೊತ್ತಾಯಿತು. ಸೊ ಆ ಬಿಲ್ಡಿಂಗ್ನ ನಾನು ಯಾಕೆ ಬೈ ಮಾಡಿ ನಾನು ಅದನ್ನು ಕಾರ್ ಶೋರೂಮಾಗಿ ಕನ್ವರ್ಟ್ ಮಾಡಬಾರ್ದು ಅಂತ. ಸೊ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಂಗೆ ಆಗುತ್ತೆ, ಮತ್ತು ದುಡ್ಡು ಕೂಡ ಬರುತ್ತೆ ಅಂತ. ಸೊ ಈ ಐಡಿಯಾ ನನಗೆ ಬಂದಿದೆ. ಸೊ ಅದಕ್ಕೆ ಇವತ್ತು ಹೋಗಿ ನಾನು ನೋಡ್ತೀನಿ ರೇಟ್ ಯಾವ ಥರ ಇದೆ, ಏನು ಎತ್ತ ಅಂತ, ನನಗೆ ಬೈ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಸೊ ಅಕಸ್ಮಾತ್ ಏನಾದರೂ ಬೈ ಮಾಡಿದ್ರೆ ನಾನು ಪಕ್ಕ ಕಾರ್ ಶೋರೂಮ್ ಅಂತೂ ಇಮಿಡಿಯೇಟಾಗೆ ಅಲ್ಲಿ ಬಿಲ್ಡ್ ಮಾಡ್ತೀನಿ. ಸೊ ಇದು ಇವತ್ತಿನ ಐಡಿಯಾ ಅಥವಾ ಇವತ್ತಿನ ವ್ಲಾಗು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈಗ ಔಟ್ಫಿಟ್ ಚೇಂಜ್ ಮಾಡಿದ್ದಾಯಿತು. ಸೊ ಈಗ ಏನಿದ್ರೂ ಬಿಲ್ಡಿಂಗ್ ಹತ್ರ ಹೋಗಿ ಸೊ ಏನು ಎತ್ತ ಅಂತ ಮಾತಾಡಿ ಅಗ್ರಿಮೆಂಟ್ ಎಲ್ಲ ಮಾಡಿಸಿ ಸೊ ಅದನ್ನು ತೊಗೊಳೋದು ಒಂದೇ ಬಾಕಿ. ಸೊ ಇವತ್ತು ನಾವು ಹೋಗ್ತಿರೋ ಕಾರಲ್ಲಿ ಬಂದುಬಿಟ್ಟು ನಾನು ರೋಲ್ಸ್ ರಾಯ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಗೈಸ್. ಸೊ ರೋಲ್ಸ್ ರಾಯ್ಸಲ್ಲಿ ಇವತ್ತು ನಾನು ಅಲ್ಲಿಗೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ ರೋಲ್ಸ್ ರಾಯ್ಸ್ ಇಟ್ಕೊಂಡು ಆ ಬಿಲ್ಡಿಂಗ್ ಹತ್ರ ಹೋಗೋಣ. ಸೊ ಎಲ್ಲ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಬೇಡ್ಕೊತ ನಾನು ಹೋಗ್ತೀನಿ. ಸೊ ನನಗೆ ಈ ಐಡಿಯಾ ಬಂದಿದ್ದು ಮೇಯ್ನ್ಲಿ ಹೆಂಗಂದ್ರೆ, ಅವತ್ತು ನಾನು ಆ ಬಿಲ್ಡಿಂಗ್ ತೋರಿಸ್ದಾಗೆ ನಂಗೆ ಐಡಿಯಾ ಬಂತು. ಅಕಸ್ಮಾತ್ ಇದನ್ನು ಏನಾದರೂ ನಾವು ಏನಂದರೆ ಏನಾದರೂ ಸೇಲ್ಗಿಟ್ರೆ ಬೈ ಮಾಡಿಬಿಟ್ಟು ಇದರಿಂದ ಏನಾದರೂ ಯೂಸ್ಫುಲ್ ಆಗಿರೋದು ಮಾಡ್ಬೋದಲ್ಲ ಅಂತ. ಸೊ ಇದು ಸೇಲ್ಗಿದೆ ಅಂತ ಗೊತ್ತಾದ್ಮೇಲೆ ನನಗೆ ಕಾರ್ ಶುರು ಮಾಡೋಣ ಅಂತ ಐಡಿಯಾ ಬಂತು. ಸೊ ಕಾರೆಲ್ಲ ಇಂಪೋರ್ಟ್ ಮಾಡಿಸ್ಕೊಬೇಕು. ಸೊ ಇದೆಲ್ಲ ಕಷ್ಟನೇ, ಬಟ್ ಐ ವಿಲ್ ಟ್ರೈ ಮೈ ಬೆಸ್ಟ್ ಅಂತ ಹೇಳ್ಬೋದು ಗೈಸ್. ನನಗೆ ಎಷ್ಟೇ ಕಷ್ಟ ಆದ್ರೂ ಇದನ್ನಂತೂ ಮಾಡೇ ಮಾಡ್ತೀನಿ ನಾನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಗೈಸ್, ಈಗ ಇನ್ನೇನು ಬಂದ್ವಿ ನೋಡಿ, ಮುಂದೆನೇ ಕಾಣಿಸ್ತೀರ ನಿಮಗೆ ಬಿಲ್ಡಿಂಗು. ಸೊ ಇದನ್ನೇ ಕೂಡ ಅವತ್ತು ನಾನು ತೋರಿಸಿದ್ದು. ಸೊ ಈಗ ಅಲ್ಲಿ ಒಳಗಡೆ ಒಬ್ಬರು ಮ್ಯಾನೇಜರ್ ಇರ್ತಾರೆ, ಅವ್ರ ಹತ್ರ ಮಾತಾಡಿ ಎಲ್ಲ ಸೆಟಲ್ ಮಾಡಿ ಆಮೇಲೆ ಅಗ್ರಿಮೆಂಟ್ಸ್ ಎಲ್ಲ ಮಾಡಬೇಕು. ಫಸ್ಟು ನಾವು ಏನು ಮಾಡ್ತೀವಿ ಬಿಲ್ಡಿಂಗ್ ತೊಗೊಂಡು ಅನ್ನೋದು ನಾನು ಪಕ್ಕ ಕೇಳ್ತಾರೆ. ಈ ಥರ ಕಾರ್ ಶೋರೂಮ್ ಅಂತ ಹೇಳ್ತೀನಿ, ಆವಾಗ ಬಿಟ್ಕೊಡ್ತಾರಾ ಏನೋ ಗೊತ್ತಿಲ್ಲ, ನೋಡಬೇಕು ಗೈಸ್. ಸೊ ಇಲ್ಲೇ ಇರ್ತಾರೆ, ಇಲ್ಲಿದ್ದಾರೆ ನೋಡಿ ಗೈಸ್. ಸೊ ಇವ್ರ ಹತ್ರ ಈಗ ಮಾತಾಡಬೇಕು ಗೈಸ್. ಹಾಯ್ ಸರ್, ನೀವೇನ ಮ್ಯಾನೇಜರು? ಹೌದು, ನಾನೇ. ನಿಮ್ಮ ಹೆಸರು? ವಿನಯ್ ಅಂತ. ನೈಸ್ ಟು ಮೀಟ್ ಯು ಸರ್. ಸೊ ಈ ಬಿಲ್ಡಿಂಗು ಎಷ್ಟು ಪ್ರೈಸಿಗೆ ಬರುತ್ತೆ ಸರ್? ನೀವು ಈ ಬಿಲ್ಡಿಂಗ್ ತಗೊಂಡು ಏನ್ ಮಾಡ್ತೀರಾ? ನಾನು ಪ್ಲಾನ್ ಮಾಡಿರೋದು ಕಾರ್ ಶೋರೂಮ್ ಮಾಡೋಣ ಅಂತ ಸರ್. ಗುಡ್ ಐಡಿಯಾ. ಅನ್ನಕ್ಕೆ ನಿಮ್ಮ ಹೆಸರು? ಮೇಘು ಅಂತ ಸರ್. ಸರ್, ನಿಮಗೆ ಫಸ್ಟ್ ಫ್ಲೋರ್ ಬೇಕಾ ಅಥವಾ ಸೆಕೆಂಡ್ ಫ್ಲೋರ್ ಬೇಕಾ ಅಥವಾ 2 ಫ್ಲೋರ್ ಬೇಕಾ? ಮೀನ್ಸ್ ಒಂದು ಫ್ಲೋರಿಗೆ ಎಷ್ಟು ಕಾಸ್ಟ್ ಆಗುತ್ತೆ ಸರ್? ಫಸ್ಟ್ ಫ್ಲೋರ್ ಬಂದ್ಬಿಟ್ಟು ನಿಮ್ಗೆ 85 lakhs ಆಗುತ್ತೆ. ಸೆಕೆಂಡ್ ಫ್ಲೋರ್ ಬಂದ್ಬಿಟ್ಟು ನಿಮ್ಗೆ 65 lakhs ಆಗುತ್ತೆ ಸರ್. ಸೊ ನಿಮ್ಗೆ ಯಾವ ಫ್ಲೋರ್ ಬೇಕು ಅಂತ ಮೇಲೆ ಡಿಸೈಡ್ ಆಗುತ್ತೆ ಸರ್. 2 ಸರ್, ಐ ವುಡ್ ಲೈಕ್ ಟು ಬೈ ಗ್ರೌಂಡ್ ಫ್ಲೋರ್ ಸರ್. ಓಕೆ ದೆನ್, ಇಲ್ಲ ವೇಟ್ ಮಾಡಿ, ಅಗ್ರಿಮೆಂಟ್ ಎಲ್ಲ ಪ್ರಿಂಟ್ ಮಾಡ್ತೀನಿ, ಎಲ್ಲ ಓದಿ ನೀವು ಸೈನ್ ಹಾಕಿದೆ ನಿಮ್ದು ಆಗುತ್ತೆ. ಸೊ ದುಡ್ಡು ಕೂಡ ಈಗಲೇ ಇಮಿಡಿಯೇಟ್ ಕೊಡ್ಬೇಕಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು, ಟೇಕ್ ಯುವರ್ ಟೈಮ್. ಎಲ್ಲಾಗಿದೆ ಸರ್, ಯು ಕ್ಯಾನ್ ಸ್ಟಾರ್ಟ್ ಯುವರ್ ಬಿಸ್ನೆಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್. ಹ್ಯಾವ್ ಅ ಸಕ್ಸಸ್ಫುಲ್ ಜರ್ನಿ. ಸೊ ಗೈಸ್, ಇವಾಗ ಎಲ್ಲ ಏನು ಅಗ್ರಿಮೆಂಟ್ ಎಲ್ಲ ಸೈನ್ ಆಯಿತು. ಈಗ ಈ ಬಿಲ್ಡಿಂಗ್ ನಂದೇನೆ, ಅಂದರೆ ಕಾರ್ ಶೋರೂಮ್ ಮಾಡ್ತೀನಿ ಅಂತ ಹೇಳಿದ್ದೆ ಇಮಿಡಿಯೇಟಾಗಿ.
ಸೊ ಅದನ್ನು ನಾನು ಮಾಡೇ ಮಾಡ್ತೀನಿ. ಸೊ ಈಗ ಅವ್ರಿಗೆ ಅವ್ರ ಫ್ರೆಂಡು ಒಬ್ಬರು ಏನು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಇದು ಬಿಸ್ನೆಸ್ ಮಾಡ್ತಾರಂತೆ. ಸೊ ಅವ್ರ ಹತ್ರ ಅವ್ರದ್ದು ನಂಬರ್ ಕೊಟ್ಟಿದ್ದರು. ಸೊ ಈಗ ಮನೆಗೆ ಹೋಗಿ ಅವ್ರಿಗೆ ಒಂದು ಕಾಲ್ ಹಾಕಿ ನೋಡಬೇಕು ಏನಂತಾರೆ ಅಂತ. ಸೊ ಬೇಗ ತಂದು ಕೊಡ್ತಾರಾ ಏನು ಅಂತ ನೋಡಬೇಕು. ಸೊ ಈಗ ಮನೆಗೆ ಬಂದೆ ಕಾಲ್ ಮಾಡಬೇಕು ಈಗ ಅವ್ರಿಗೆ. ಅವ್ರ ಹೆಸರು ಅಭಿಷೇಕ್ ಅಂತ ಹೇಳಿದರು. ಇವಾಗ ತಾನೇ ಅವ್ರ ಹತ್ರ ಮಾತಾಡಿದೆ. ಸೊ ಅವ್ರು ಹೇಳಿದ್ರು, ಸೊ ಇಲ್ಲಿ ಹೈದರಾಬಾದಲ್ಲಿ ಇದ್ದೀನಿ, ಇಲ್ಲಿಂದನೇ ನಾನು ಕಾರ್ನ ಕಳಿಸ್ಕೊಡ್ತೀನಿ ಏರೋಪ್ಲೇನಲ್ಲಿ, ಬೇಗ ಬರುತ್ತೆ ಅಂತ ಹೇಳಿದ್ರು. ಸೊ ಈಗ ಈಗ ಆಲ್ರೆಡಿ ಏರೋಪ್ಲೇನ್ ಹೊರಡ್ತಿದೆ ಅಂತಲೂ ಕೂಡ ಹೇಳಿದ್ರು ಬೇಗ. ಸೊ ಈಗ ನಾವು ಏರ್ಪೋರ್ಟಿಗೆ ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಬನ್ನಿ ಏರ್ಪೋರ್ಟ್ಗೆ ಹೋಗಿ ವೆಯ್ಟ್ ಮಾಡೋಣ, ಮತ್ತು 4 ಕಾರ್ಯಾದಂತ ನಿಮಗೆ ತೋರಿಸ್ತೀನಿ. ಇವಾಗ ಆಲ್ರೆಡಿ ಮಧ್ಯರಾತ್ರಿ ಆಗಿದೆ. ಮಧ್ಯರಾತ್ರಿ ಅಂದರೆ ಈಗ 4 ಗಂಟೆ. ಸೊ ಬರೋ ಅಷ್ಟರಲ್ಲಿ ಒಂದು 5 ಗಂಟೆ ಆಗ್ಬೋದು. ಸೊ ಗೊತ್ತಿಲ್ಲ. ಸೊ ಎಷ್ಟೊತ್ತಾದರೂ ಕಾರ್ನ ಕಲೆಕ್ಟ್ ಮಾಡಿ ಬೆಳಗ್ಗೆನೆ ಶೋರೂಮ್ನ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಈಗ ಹೋಗಿ ಕಲೆಕ್ಟ್ ಮಾಡ್ಕೊಂಬರೋಣ. ನಿಂಜಾ ಕವಾಸಾಕಿನ ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ಏರ್ಪೋರ್ಟು ಮನೆ ಹತ್ರನೇ ಇರೋದು, ನಿಮಗೆಲ್ಲ ಗೊತ್ತೇ ಗೊತ್ತು. ಸೊ ನೋಡಿ, ಹಿಂಗೆ ಸ್ಟ್ರೈಟ್ ಬಂದರೆ ಆಯಿತು, ರೈಟ್ ಬಂದು. ಸೊ ಇನ್ನೇನು ಬರುತ್ತೆ ಅಂತ ಹೇಳಿದ್ರು ಅವರು. ಈಗ ಗಾಡಿನ ಪಾರ್ಕ್ ಮಾಡಿ ನೆಕ್ಸ್ಟ್ ವಿಷಯ ಏನಂತ ನೋಡಬೇಕು. ಸೊ ಗಾಡಿನ ಪಾರ್ಕ್ ಮಾಡಿ ನೋಡಬೇಕು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಬೇಗನೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಆದಷ್ಟು. ಸೊ ಇನ್ನೇನು ಬರ್ಬೋದು. ಆಲ್ರೆಡಿ 5:15 ಆಗ್ತಾ ಬಂತು. ಸೊ ಈಗ ಬೆಳಗ್ಗೆ ಆಯಿತು ಗೈಸ್, ಒಂದು 6:15, ಈಗ 6:45 ಆಗಿದೆ. ಸೊ ಕಾರೆಲ್ಲ ಬಂದಿದೆ, ನೀವು ನೋಡ್ಬೋದು. ಈ ಫ್ಲೈಟಿಂದನೇ ಅನ್ಲೋಡ್ ಆಗಿದ್ದು. ಈಗ ತಾನೇ ಅನ್ಲೋಡ್ ಮಾಡಿದ್ವಿ. ಸೊ ನೀವು ನೋಡ್ಬೋದು, ನಾವು ತರಿಸಿದ್ದೀವಿ ತಾರು ಮತ್ತು ಡಿಫೆಂಡರ್ ತರಿಸಿದ್ದೀವಿ, ಮತ್ತು ಲ್ಯಾಂಡ್ ರೋವರ್ನ ಮತ್ತು GTRನ ತರಿಸಿದ್ದೀವಿ. ಸೊ ಇಷ್ಟೆಲ್ಲ ಕಾರ್ನ ನಾವೀಗ ಏನು ಶೋರೂಮ್ಗೆ ಎಕ್ಸ್ಪೋರ್ಟ್ ಮಾಡಬೇಕು. ಸೊ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಒಂದು ವೆಹಿಕಲ್ ಬೇಕಲ್ವ ಗೈಸ್. ಸೊ ಅದನ್ನೇ ತರಿಸಿದ್ದೀನಿ ನೋಡಿ, ಟ್ರಕ್ನ. ಸೊ ಈ ಟ್ರಕ್ಕಲ್ಲಿ ಹಾಕ್ಕೊಂಡೋಗು ಈಗ ನಾನು ಏನು ಶೋರೂಮ್ಗೆ ಎಲ್ಲ ಇಳಿಸ್ಬೇಕು, ಅಲ್ಲೆಲ್ಲ ಅರೇಂಜ್ ಮಾಡಬೇಕು. ಸೊ ಬನ್ನಿ ತೊಗೊಂಡೋಗೋಣ. ಗೈಸ್, ಐ ಆಮ್ ಫೀಲಿಂಗ್ ವೆರಿ ವೆರಿ ಹ್ಯಾಪಿ. ಯಾಕಂದರೆ ನೀವು ನೋಡ್ಬೋದು, ಕೊನೆಗೂ ನಾನು ಅಂದ್ಕೊಂಡಿದ್ದನ್ನು ಸಾಧಿಸೇ ಬಿಟ್ಟೆ. ಫರ್ನಿಚರ್ ಕೂಡ ಬೇಗ ತರಿಸಿ ಎಲ್ಲ ಹಾಕ್ಸ್ದೆ, ಕಾರ್ನು ಕೂಡ ಎಲ್ಲ ಪಾರ್ಕ್ ಮಾಡಿಸ್ದೆ. ಸೊ ನನ್ನ ಕಾರ್ ಶೋರೂಮ್, ನನ್ನ ಡ್ರೀಮ್ ಕಾರ್ ಶೋರೂಮು ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ ಅಂತ ನಂಗೆ ತುಂಬ ಖುಷಿ ಆಗ್ತಿದೆ. ಸೊ ಗೈಸ್, ಇದಾಗಿತ್ತು ಈ ವಿಡಿಯೋ. ಸೊ ಇದೇ ಥರ ಮಸ್ಟ್ ಕಂಟೆಂಟ್ಗೆ ನೀವು ಮೆಗಾ ಗೇಮಿಂಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಆದಷ್ಟು ಶೇರ್ ಮಾಡಿ. ಸೊ ನೀವು ನನಗೆ ಸಪೋರ್ಟ್ ಕೊಟ್ಟರೆ ನನಗೆ ಮೋಟಿವೇಶನ್ ಬರೋದು.